ನಾನು ಆಫೀಸ್ಗೆ ಹೊರಟೆ, ರೆಡಿಯಾಗಿ ಬರ್ತೀನಿ, ಅಷ್ಟರಲ್ಲಿ ತಿಂಡಿ ಮಾಡು. ಆಮೇಲೆ ಈಸಿಯಾಗಿ ಮಾಡ್ಬೋದು ಅಂತ ಉಪ್ಪಿಟ್ಟು ಮಾಡ್ಬಿಟ್ಯಾ. ನನಗೂ ಅದಕ್ಕೂ ಮೊದಲೇ ಆಗಿ ಬರಲ್ಲ. ಏನು ಇವನು ಹೇಳಿದ ತಕ್ಷಣ ನಾನು ತಿಂಡಿ ಮಾಡ್ಕೊಡ್ಬೇಕಾ? ಇಂಥವ್ರೆಲ್ಲ ಮದುವೆ ಆಗೋದೆ ಹೆಂಡತಿ ಮನೆಗೆ ಬಂದರೆ ಲೈಫ್ ಟೈಮು ಕೆಲ್ಸದವ್ಳು ಸಿಕ್ಕಿದ್ಲು ಅನ್ನೋ ಫೀಲ್ ಇರಬೇಕು. ಒಳ್ಳೆ ಎದ್ರಿಕೊಂಬಿಟ್ಟವಳೆ. ಅದು ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ. ಇರಬೇಕು ಮಂಡ್ಯದವರು ಅಂದಮೇಲೆ ಸ್ವಲ್ಪ ಅವಾಯ್ಡ್ ಇಲ್ಲ ಅಂದರೆ ಹಿಂಗೆ. ಭಗವಂತ ಇವತ್ತಾದ್ರೂ ತಿಂಡಿ ರುಚಿಯಾಗಿರೋ ಥರ ಮಾಡಪ್ಪ. ಪಾಪ ಹುಡುಗಿ ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತೇಳಿ ಒಂಚೂರು ಕರುಣೆನೇ ಇಲ್ಲದೆ ಹೆಂಗೆ ರೇಗ್ತಾನೆ ನೋಡು. ಪಿಶಾಚಿ. ಇವತ್ತು ಅವನಿಗೆ ಹೇಳಿದ್ದಕ್ಕೆ ನನ್ನ ಹತ್ರ ಸಾರಿ ಕೇಳಿ ತಿಂಡಿ ಮಾಡ್ಕೊಡೆ ಅಂತೇಳಿ ಗೋಗರಿಬೇಕು. ಅಲ್ಲಿ ತನಕ ನನ್ನ ಕೈಯಲ್ಲಿ ಹೆಂಗ್ ತಿಂಡಿ ಮಾಡಿಸ್ಕೋತಾನೆ ಅಂತ ನಾನು ನೋಡ್ತೀನಿ. ಏ ರಾಧಾ, ಆಯ್ತಾನೆ ತಿಂಡಿ? ಓ, ನಾನು ಅಡುಗೆ ಮನೇಲಿ ತಿಂಡಿ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾನೆ. ಕೂಗ್ಲಿ ಎಷ್ಟು ಬೇಕಾದ್ರೂ ಕೂಗ್ಲಿ, ಗಂಟ್ಲು ಕಿತ್ತೋಗಾಗ ಕೂಗ್ಲಿ, ನಾನಂತೂ ಬರೋದಿಲ್ಲ. ಏನು ಸ್ಮೆಲ್ಲೇ ಇಲ್ವಲ್ಲ ಇವತ್ತು. ಏನಾದ್ರೂ ಆಗಲಿ ತಿಂಡಿ ತಿನ್ಕೊಂಡು ಹೋಗೋಣ. ರಾಧಾ, ಇನ್ನೂ ಎಷ್ಟೊತ್ತೆ? ತಗೊಂಬಾರೆ ತಿಂಡಿನ. ನಾಯಿ ಮರಿ ತಿಂಡಿ ಬೇಕೆ? ಏ ಆಯ್ತಾನೆ. ಓ ಬಾಸ್ ಕಾಲ್. ಸರ್ ಬಂದೆ ಸರ್ ಟ್ರಾಫಿಕಲ್ಲಿ ಇದ್ದೀನಿ ಸರ್ ಬಂದೆ. ಅಯ್ಯೋ, ಅಡುಗೆ ಮನೆ ಒಳಗಡೆ ಹೋಗ್ತಲ್ವೇ, ಹೋಗಿದ್ದಿದ್ರೆ ನಾನು ಅಲ್ಲಿಲ್ಲ ಅಂತ ಗೊತ್ತಾಗೋದು. ರಾಧಾ, ಆಫೀಸಿಂದ ಅರ್ಜೆಂಟ್ ಕಾಲ್ ಬಂತು. ನೀನು ಮಾಡಿರೋ ತಿಂಡಿ ತಿನ್ನಕ್ಕಾಗಲ್ಲ, ಬರ್ತೀನಂತ. ಬಾಯ್. ಚೂರಲ್ಲಿ ಹೋಗಿದ್ದಿದ್ರು ತಿಂಡಿ ಮಾಡಿಲ್ಲ ಅಂತ ಗೊತ್ತಾಗೋದು. ಏನೋ ಪ್ಲಾನ್ ಮಾಡಿದೆ, ಅದೆಲ್ಲ ನನಗೆ ಉಲ್ಟ ಹೊಡಿತು. ಈಗ ನೋಡಿದ್ರೆ ನಾನು ತಿಂಡಿ ಮಾಡಿ ಅವ್ನು ತಿಂದೆ ಹೋದ ಅನ್ನೋ ಫೀಲಿಂಗ್ ಬರ್ತದೆ. ಭಗವಂತ, ನನಗೆ ಯಾಕೆ ಹಿಂಗೆ? ತಿಂಡಿ ಮಾಡಿಸಿ ತಿಂದೇನೆ ಬಂದಿದ್ದೀನಿ. ಅರ್ಧ ಹಂಗಿಗೆ ಫುಲ್ ಬ್ಯಾಕ್ ಬರ್ನಿಂಗು. ಇನ್ನು ನಮ್ಮ ಮಗ ಯಾಕೆ ಇಷ್ಟು ದಿನ ಆದ್ಮೇಲೆ ಕಾಲ್ ಮಾಡ್ತಾವನೆ? ಹೇಳ ಎಕ್ಸ್ಪೀರಿಯನ್ಸ್ ಮಂಜಾ. ಏನಿಲ್ಲ ಗುರು. ಅಯ್ಯ, ಏನೂ ಇಲ್ಲ ಅಂದ್ರೇನು ಕೀಳಕ್ಕೆ ಫೋನ್ ಮಾಡ್ದ? ಇಡಲಿ ಗುರು ನೀನು ಮದುವೆ ಆಯ್ತಂತೆ, ನನ್ನ ಕರೀಲೇ ಇಲ್ಲ. ನನ್ನ ಕರೆದಿದ್ರೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು, ಅದಕ್ಕೆ ಕೇಳಿದೆ ಗುರು. ಲವ್, ಈಗ ಅದನ್ನ ಕೇಳಕ್ ಫೋನ್ ಮಾಡಿದೀನ? ಇಲ್ಲ ಗುರು, ನೆಕ್ಸ್ಟ್ ಮಂತ್ 30ನೇ ತಾರೀಕು ನನ್ನ ಮದುವೆ. ಮದುವೆ ಕರಿಯಕ್ಕೆ ಫೋನ್ ಮಾಡ್ದ? ಕುಟುಂಬ ಸಮೇತರಾಗಿ ಬರ್ತೀವಿ ಬಿಡು ಮಗ. ಬಟ್ ಈಗ ಆಫೀಸ್ಗೆ ಹೋಗ್ಬೇಕು, ದಯವಿಟ್ಟು ಫೋನ್ ಇಡಲ್ಲ ಪ್ಲೀಸ್. ಗುರು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ ಗುರು. ಸಾಯೋ ಮಗ, ನಿನಗೆ ಗೊತ್ತು ನಾನು ಚಿಕ್ಕದ್ರಿಂದ ಹೆಂಗೆ ಅಂತ. ನನಗೆ ಏನೇ ಇದ್ರು ಎಕ್ಸ್ಪೀರಿಯನ್ಸ್ ಇರೋ ತಿಳ್ಕೊಂಡು ಆಮೇಲೆ ಮಾಡಿ ಅಭ್ಯಾಸ. ಏನಪ್ಪ ಈಗ ಅದಕ್ಕೆ? ತಾಳಿ ಕಟ್ಟೋದು ಹೆಂಗೆ, ತಾಳಿಗೆ ಎಷ್ಟು ಗಂಟೆ ಹಾಕ್ಬೇಕು, ಇದನ್ನೆಲ್ಲ ನಾನು ಹೇಳ್ಕೊಡ್ಬೇಕಾ ನಿಂಗೆ? ಅದೆಲ್ಲ ಬೇಡ, ನಾನು ಅದೆಲ್ಲ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಮೊನ್ನೆ ನಿಮಗೆ ಫಸ್ಟ್ ಏಡ್ ಆಯ್ತಂತಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ಮಗ. ಪ್ಲೀಸ್ ಹೇಳಲು. ಅಯ್ಯ ಕಿತ್ತೋದ್ ನನ್ನ ಮಗನೇ, ತಾಳಿ ಕಟ್ಟೋದು ಹೆಂಗೆ ಅನ್ನೋದು ಯೂಟ್ಯೂಬಲ್ಲಿ ನೋಡಿದ್ಯಾ? ಹಂಗೆ ಫಸ್ಟ್ ನೈಟ್ ಹೆಂಗೆ ಮಾಡೋದು ಅನ್ನೋದಕ್ಕೂ ಒಂದು ಅಂತ ವೆಬ್ಸೈಟ್ಗಳು ಇರ್ತವೆ, ಅಲ್ಲಿ ಹೋಗಿ ಆರಾಮಾಗಿ ನೋಡ್ಕೊ. ಅದೆಲ್ಲ ಸರಿ, ನನ್ನ ಫಸ್ಟ್ ನೈಟ್ ಅಂತ ಯಾವ ಕಿತ್ತೋದ ನನ್ನ ಮಗ ನೀನು ಹೇಳಿದ್ದು? ಅದೇ ನಮ್ಮ ಕುಚಿಕ್ಕು ಲಿಂಗೇಗೌಡ ಅವನ ಮಗ ಹೇಳಿದ್ದು. ಪ್ಲೀಸ್ ಹೇಳಲು. ಲೇ, ಅದೇನು ಕಾಶಿನಾಥ್ ಪಿಕ್ಚರ್ ಏನೋ ಫೋನ್ ಮಾಡಿದವ್ರಿಗೆಲ್ಲ ಕತೆ ಹೇಳಕ್ಕೆ? ಕಟ್ ಮಾಡ ಫಸ್ಟು. ಈ ನನ್ನ ಮಗ ಲಿಂಗೇಗೌಡ ಎಣ್ಣೆ ಏಟಲ್ಲಿ ಕುಡ್ದು ಇನ್ನೂ ಏನೇನು ಹೇಳಿದೀನೋ ಏನೋ. ಕರ್ಮ. ಈ ನನ್ನ ಮಗನಿಗೆ ತಿಂಡಿ ಮಾಡ್ಕೊಡ್ದೆ ಸತಾಯಿಸೋಣ ಅಂತ ಅನ್ಕೊಂಡ್ರೆ ಕೊನೆಗೆ ನಾನೇ ತಿಂಡಿ ಮಾಡ್ಕೊಂಡು ತಿನ್ನೋ ಆಗಾಯ್ತಲ್ಲಪ್ಪ. ಹಲೋ, ಹೇಳೆ. ಏನು ಮೇಡಮ್, ಬೆಂಗಳೂರಿಗೆ ಬಂದಿದ್ದೀರಂತೆ? ನಂಗೆ ಫೋನೇ ಮಾಡಲಿಲ್ಲ. ನಮ್ಮನ್ನು ಮರ್ತು ಬಿಟ್ಟಿದ್ದೀರಾ? ಮದುವೆ ಆದ ಖುಷಿನಲ್ಲಿ ನಾವು ಯಾರು ಅಂತಲೇ ಗೊತ್ತಿಲ್ವಾ? ಹೆಂಗಿದೆ ಹೊಸ ಜೀವನ? ಅಯ್ಯೋ, ಹಾಗೇನು ನಡೀತಿದೆ. ಅದೆಲ್ಲ ಬಿಡು, ನಿನ್ನ ಕನ್ಸಿನ್ ಕಂಡ್ದಿರಾ ಸಿಕ್ಕಿದ್ನಾ? ಹಾಯ್, ಆ ವಿಚಾರ ಯಾಕೆ ಕೇಳ್ತೇ ಬಿಡು. ನೋಡು, ನನ್ನ ಸೌಂದರ್ಯಕ್ಕೆ ತಕ್ಕಂಥ ಹುಡುಗ ಸಿಗೋ ತಕ್ಕ ನಾನು ಮದುವೆ ಆಗಲ್ಲ. ಅಯ್ಯೋ, ಆ ವಿಚಾರ ಬಿಡು. ಹೆಂಗಿತ್ತು ನಿನ್ನೆ ನೈಟ್, ನಿಮ್ಮಿಬ್ಬರ ಫಸ್ಟ್ ನೈಟ್? ಅಯ್ಯೋ, ಅದು ಯಾಕೆ ಕೇಳ್ತೀಯ? ಅವನಿಗೆ ಕೊಬ್ಬು ಜಾಸ್ತಿ, ನನಗೆ ಈಗೋ ಜಾಸ್ತಿ. ರಾತ್ರಿ ಎಲ್ಲ ಜಾಗರಣೆನೆ. ಹಾಗಾದ್ರೆ ಜೋರಾಗಿತ್ತು ಅಂತ ಹೇಳು. ಅಯ್ಯೋ, ಆ ಥರ ಅಲ್ವೇ. ಅವನು ಸ್ಟಾರ್ಟ್ ಮಾಡಲಿ ಅಂತ ನಾನೇ ಸ್ಟಾರ್ಟ್ ಮಾಡಲಿ ಅಂತ ಅವನು. ರಾತ್ರಿ ಎಲ್ಲ ಹಿಂಗೆ ಕಳೆದೋಯ್ತು. ಅಯ್ಯೋ, ನೀನೇ ಶುರು ಮಾಡೋದಲ್ವೇನೆ, ಇದ್ರಲ್ಲೂ ಈಗೋನಾ? ನಮ್ಮಮ್ಮ ತಟ್ಟೆಲಿ ತಂದು ಊಟ ಇಟ್ರು ನಾನು ತಿಂತಾ ಇರಲಿಲ್ಲ. ಅಂಥದ್ರಲ್ಲಿ ಈ ವಿಚಾರದಲ್ಲ, ನೋ ವೇ, ಚಾನ್ಸೇ ಇಲ್ಲ.
ನೋಡಮ್ಮ, ಅದು ಮನೆ ಊಟ, ನೀನು ಮನೆ ಒಳಗೇ ಮಾಡಬೇಕು. ಆದ್ರೆ ಹುಡುಗರಿಗೆ ಹಾಗಲ್ವಲ್ಲ, ವೆರೈಟಿ ಊಟ ಎಲ್ಲಿ ಬೇಕಾದ್ರೂ ತಿನ್ಬಹುದು. ತಿನ್ಲಿ ಬಿಡೆ, ಮನೇಲಿ ಮಾಡೋದು ತಪ್ಪುತ್ತೆ. ಅಯ್ಯೋ ದೊಡ್ಡಿ, ನೀನ್ ಹೆಂಗ್ ಹೇಳೋದು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ ಕಣೆ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನಂಗೆ ಗೊತ್ತಾಯ್ತು ನೀನ್ ಏನ್ ಹೇಳಕ್ ಬಂದೆ ಅಂತ. ಸರಿ, ನಾನು ಈಗ ಕಾಲ್ ಇಡ್ತೀನಿ, ನಾಳೆ ಕಾಲ್ ಮಾಡ್ತೀನಿ. ಅಬ್ಬಾ, ದಿನಕ್ಕೊಮ್ಮೆ ನಾನು ಯಾರಿಗಾರ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನೇ ಇರಲ್ಲ. ಈಗ ಆರಾಮಾಯ್ತು. ಏನು ಬೆಳಗ್ಗೆ ಕಾಲ್ ಮಾಡಿ ಈ ತರ ತಲೆ ಬಿಡಬಿಟ್ಲು? ಆದ್ರೂ ಆತರ ಮಾಡ್ತಾನ? ಮಾಡಲ್ಲ ಅನ್ಸುತ್ತೆ. ಹೇಗ ಮಾಡಿದ್ರು ಮಾಡ್ಬೋದು, ನಂಬಕ್ಕಾಗಲ್ಲ. ಇದೊಂದು ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗ್ಬಿಡೋದು ಒಳ್ಳೇದು, ರಿಸ್ಕ್ ಇರಲ್ಲ. ನನ್ ಮಗ ಈ ಮ್ಯಾನೇಜರ್ ಏನ್ ಕಾಟ ಕೊಡ್ತಾನ ಗುರು. ಏನ್ ಕೆಲಸ ಮಾಡಿದ್ರು ಅದಾಗಿಲ್ಲ ಇದಾಗಿಲ್ಲ ಕಯ್ಯ ನಾಯಿ ಆಡ್ದಂಗೆ ಆಡ್ತಾನೆ. ಒಂದು ದಿನಾನು ನೆಮ್ಮದಿ ಇಲ್ಲ. ಪ್ರತಿ ದಿನ ಏನಾದ್ರು ಇಟ್ಕೊಂಡು ರಿಸೈನ್ ಮಾಡಿ ಹೋಗ್ಬಿಡ್ಬೇಕತ್ಲ. ಕಣ್ಕಣಲ್ವಾ? ಲೇ ಕೃಷ್ಣ, ಪ್ರಸಾದ, ಏನ ಸಾಯಕ್ ನನ್ ಕಾರೇ ಬೇಕಿತ್ತೇನ ನಿನಗೆ? ನೀನೇನು ಇಲ್ಲಿ? ನಮ್ದಿದ ಏರಿಯಾ, ನೀನೇನ್ ಇಲ್ಲಿ ಬಗಳು? ಯಾವಾಗ ಬಂದೆ? ಇಲ್ಲಿ ಶಿಫ್ಟ್ ಆದೆ ನೀನು? ಲವ್ ಶಿಫ್ಟ್ ಆಗದೇನು? ಏರಿಯಾನೇ ನಮ್ದು ಅಂತ ಹೇಳ್ತಾ ಇದೀನಿ. ನೀನ್ ಯಾವಾಗ ಬಂದೆ ಬಗಳು? ನಾನು ಇವಾಗ ಶಿಫ್ಟ್ ಆದ್ನಪ್ಪ. ಇದೇ ಮನೆನಾ? ಇದೇ ನಮ್ಮ ಮನೆ. ಸರಿ ಆಯ್ತು, ಸಿಗೋಣ ಹಂಗಾರ. ಇಲ್ಲೇ ಇರ್ತೀವಲ್ಲ ಏರಿಯಾದಲ್ಲಿ. ತುಂಬಾ ದಿನ ಆಯ್ತು, ಬಂದೊಂದು ಕಾಫಿ ಕುಡಿಲೇಬೇಕು ಬಾ. ಅಯ್ಯೋ ಇಲ್ಲಪ್ಪ, ಸಿಕ್ಕಾಬಿಟ್ಟೆ ಟೆನ್ಷನ್ ಇದೀನಿ. ಆಫೀಸಿಂದ ಬಂದೆ, ಈಗ ಒಂದ್ ಕೆಲಸ ಮಾಡ್ತೀನಿ, ಫ್ರೆಶ್ ಆಗ್ಬಿಟ್ಟು ಬಂದು ಆಮೇಲೆ ಇದೇನಪ್ಪ ನಮ್ಮ ಮನೆ. ಆಯ್ತು ಬಾಪ, ಹುಡ್ಕೊಂಡೆ ಹೋಗೋಣ. ಇವಾಗಿದೆ ಮಜಾ. ನಮ್ಮನೆ ಅನ್ಕೊಂಡು ಪಕ್ಕದ ಮನೆಗೆ ನುಗ್ತವನೆ. ನೋಡೋಣ ಏನಾಗುತ್ತೆ ಅಂತ. ಏನು ಇಷ್ಟೊತ್ತಾರು ಹೊರಗಡೆ ಬರ್ತಿಲ್ವಲ್ಲ? ಚೆನ್ನಾಗಿ ರುಬ್ತಾ ಇರ್ಬೇಕು. ಅಯ್ಯೋ ದೇವ್ರೆ, ಈ ದೃಶ್ಯನ ಕಣ್ತುಂಬ ನೋಡಿ ಸಂತೋಷ ಪಡೋಣ ಅಂತ ಹೇಳಿದ್ರೆ ಏನು ಕಾಣಿಸ್ತು ಇಲ್ಲಲ್ಲಪ್ಪ. ಯಾರು ಹುಡುಗಿ? ಸರಿ ಅಣ್ಣ, ಬಾಯ್. ಸರಿಮಾ, ಸಿಗ್ತೀನಿ. ಓಕೆ ಓಕೆ, ನಾನು ವಾಕಿಂಗ್ ಹೊರಟೆ. ಬಾಯ್ ಮಾ. ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಅದ ಏನು ಅಡುಗೆ ಮಾಡ್ಬಿಟ್ಟಿದೆ ಇವತ್ತು, ಸಾಕತ್ತಾಗಿತ್ತು. ಆದರೆ ಸ್ವಲ್ಪ ರೈಸ್ ಕಮ್ಮಿ ಆಯ್ತು ಕಣೆ. ನಾನು ನನಗೆ ಅಂತ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು. ನಾಯಿಗೆ ಹಾಕೋಣ ಅನ್ನೋಷ್ಟರಲ್ಲಿ ನೀನು ಬಂದೆ, ಅದನ್ನು ತಿಂದೆ. ಬಂದೆ ತಿಂದೆ. ನಾಯಿಗೆ ಅಂತ ಎತ್ತಿಟ್ಟಿದ್ದು ಫುಡ್ನ ನಾನು ಅಷ್ಟು ಚಪ್ಪರ್ಸ್ಕೊಂಡ ತಿಂದೆ. ಇಲ್ಲ ಬಿಡು, ಇವತ್ತು ಫುಡ್ ಮ್ಯಾಟ್ರಲ್ಲ, ನನ್ನ ಟಾರ್ಗೆಟ್ಟೇ ಬೇರೆ ಇದೆ ಇವತ್ತು. ಇವತ್ತು ನನ್ನ ಟಾರ್ಗೆಟ್ಟೇ ಬೇರೆ ಇದೆ. ಯಾಕ್ರಿ ಹಿಂಗೆ ಓಡಾಡ್ತಿದ್ದೀರಾ? ಏನಾದ್ರು ಅರ್ಜೆಂಟಾ? ಹ್ಞೂ ಕಣಮ್ಮ, ಅರ್ಜೆಂಟು. ಬಟ್ ನಿಂಗೆ ಅರ್ಥ ಆಗ್ಬೇಕಲ್ಲ. ಅಯ್ಯೋ, ಅರ್ಜೆಂಟ್ ಆದರೆ ಬಾತ್ರೂಮಿಗೆ ಹೋಗಿ, ಯಾಕೆ ಓಡಾಡ್ತಿದ್ದೀರಾ? ನಿಮ್ಮಂತ ಹೆಂಗಸ್ರನ್ನ ಯಾರಾದ್ರೂ ಕಟ್ಕೊಂಡ್ರೆ ನಮ್ಮಂತ ಗಂಡಸರು ಬಾತ್ರೂಮ್ಗೆ ಹೋಗ್ಬೇಕು. ಎಲ್ಲಿಟ್ಟೆ ರೀ, ಬಾತ್ರೂಮಿಗೆ ಯಾಕ್ರಿ ಫೋನು? ಇದನ್ನ ತಗೊಂಡೋದ್ರೇನೆ ನಮ್ ಕೆಲಸ ಆಗೋದು. ಅದಕ್ಕೆ ಅಯ್ಯೋ, ಇವನೇನು ಮಾತಾಡ್ತಾನೋ ಇವನಿಗೆ ಗೊತ್ತಾಗಬೇಕು. ಲಿಂಗೇಗೌಡ, ಏನೋ ಮಾಡ್ತಾ ಇದೀಯಾ? ಲೋ, ನೀನ್ ಏನ್ ಗುರು ಇಷ್ಟೊತ್ತಲ್ಲಿ ಫೋನ್ ಮಾಡಿ ಏನ್ ಮಾಡ್ತಿದ್ಯಾ ಅಂದ್ರೆ ಎಲ್ರು ಏನ್ ಮಾಡ್ತಿದಾರೋ ಅದನ್ನ ನಾನು ಮಾಡ್ದೆ. ಬೇಜಾರು ಮಾಡ್ಕೊಂಡು ಏನೋ ಅದು. ಆಯ್ತಪ್ಪ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಿಮ್ಗೆ ಯಾರಾದ್ರು ಆ ಥರದ ಪಕ್ಕ ಲೋ, ಆ ಥರದಂದ್ರೆ ಯಾರು? ಕರೆಕ್ಟಾಗಿ ಹೇಳು. ನಾನು ಸ್ವಲ್ಪ ಹೇಳ್ಬಿಟ್ರೆ ಫುಲ್ಲು ವಿಷಯ ಗೊತ್ತು ಅನ್ನೋ ಪ್ಲಾನ್ ಈ ಥರ. ಇಂಥ ವಿಷಯದಲ್ಲಿ ಯಾಕೆ ಹಿಂಗೆ ಮಾಡ್ತೀವಿ? ಆ ಥರದವ್ರು ಅಂದ್ರೆ ಆ ಥರದವ್ರು
ಓ ಆ ಥರದವ್ರು ಅಂದರೆ ಗೊತ್ತಾಯ್ತು ಲೋ ಅವ್ರು ಯಾಕೋ ಇಷ್ಟೊತ್ತಲ್ಲಿ ಪಾಪ ಬೆಳಿಗ್ಗೆಯಿಂದ ಸಿಗ್ನಲ್ ದುಡ್ಡು ಕಲೆಕ್ಟ್ ಮಾಡಿ 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 ಸುಸ್ತಾಗಿ ಮಲ್ಕೊಂಡಿರ್ತಾರೆ ಈಗ. ಏಯ್ ಆ ತರದವ್ರು ಅಂದ್ರೆ ಈ ತರದವ್ರ ಬಗ್ಗೆ ಹೇಳಿ ಸ್ವಲ್ಪ ಯೋಚನೆ ಮಾಡೋ, ತಲೆ ಓಡ್ಸೋ, ಎಲ್ಲ ಡೈರೆಕ್ಟ್ ಆಗಿ ಹೇಳಕ್ಕಾಗುತ್ತೆ. ನಾವು ಸಂಕಟದಲ್ಲಿ ಆ ತರದವ್ರು ಕಣೋ, ಆ ತರದವ್ರು. ಓ ಆ ಥರದವ್ರಾ? ಗೊತ್ತಾಯ್ತು ಬಿಡು. ನನ್ನ ಮಗನೇ, ನೀನು ಮಾತ್ರ ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ ನೋಡು. ಈ ವಿಷಯಕ್ಕೆ ನನಗೆ ಮಾತ್ರ ಕಾಲ್ ಮಾಡಬೇಡ. ನನ್ನ ಮನೇಲಿ ತುಂಬ ಸ್ಟ್ರಿಕ್ಟು. ರಾತ್ರಿ 9 ಗಂಟೆ ಆದರೆ ಸಾಕು, ಹೊರಗಡೆ ಹೋಗಿ ಬಿಡಲ್ಲ. ನಮ್ಮ ಅಪ್ಪ ಅಮ್ಮನ ತುಂಬ ಡಿಸಿಪ್ಲಿನ್ ಬೆಳೆಸಿದ್ದಾರೆ. ಗುಡ್ ನೈಟ್, ಬಾಯ್. ಗೊತ್ತೇ ಮಾಡೋಣ ಹಿಂಗೇಗೌಡ ಮಾತಾಡಿ ಇಷ್ಟೊತ್ತು ಚೆನ್ನಾಗೇ ಇದ್ನ. ಏನ್ ಮಾಡ್ತಾವನಿ ಮತ್ತೆ ಅವ್ರಪ್ಪ ಕೇಳಿಸ್ಕೊಂಡ್ರು ಅಂದ್ರಲ್ಲ, ಏನಾದ್ರು ಕೇಳಿಸ್ಕೊಂಡು ಬೈಯಕ್ ಮಾಡಿದ್ರು ಹಿಂಗೆ ನಾವಿಲ್ಲಿ ಖುಷಿ ಮಾಡಿ ಕೇಳ್ತೀವಿ. ಹೇಳಪ್ಪ, ಏನಪ್ಪ ಮತ್ತೆ ಫೋನ್ ಮಾಡಿದ್ಯಾ? ಗುರು, ಸುಮ್ಮನೆ ಇನ್ನ ಚೆಕ್ ಮಾಡೋಣ ಅಂತ ಆ ಥರ ಕೇಳಿದೆ. ನೀನು ಕೇಳ್ದಲ್ಲ ಆ ಥರದವರು. ಏಯ್ ಸುಮ್ಮನೆ ಇರು ಗುರು, ಈಗ ತಾನೇ ಕೇಳಿದಲ್ಲ ಆ ಥರದವರು. ಅದೇ ಏನ್ ಇವಾಗ ಹೇಳು. ಅಯ್ಯೋ ಇದ್ಯಾಕೆ ಗುರು ಕೋಪ ಮಾಡ್ಕೊಂಡಿದ್ಯಾ? ಆಯ್ತು ಬಿಡು, ತಪ್ಪಾಯ್ತು. ನೀನು ಕೇಳ್ದಲ್ಲ ಆ ಥರದವರು ಒಬ್ರು ಇದ್ದಾರೆ. ಎಲ್ಲಿದ್ದಾರೆ? ನೀವು ಅಂದ್ರೆ ಮಾತಾಡ್ತೀನಿ, ಆದ್ರೆ ನನ್ನ ಕರ್ಕೊಂಡು ಹೋಗ್ಬೇಕು. ದುಡ್ಡು ಮಾತ್ರ ನೀನ್ ಕೊಡ್ಬೇಕು. ಡೀಲಾ? ಹೂನಪ್ಪ ಡೀಲು. ನಮ್ ಕೆಲ್ಸ ಆಗ್ಬೇಕು. ಇನ್ನೇನ್ ಮಾಡೋದು? ರೆಡಿ ಆಗ್ಲಂಗಾರ ನನಗ? ಹಾ ಸರಿ, ನೀನ್ ರೆಡಿ ಆಗಿರು, ನಿಮ್ಮ ಮನೆ ಹತ್ರ ಬರ್ತೀನಿ. ಹಾ ಸರಿನಪ್ಪ, ರೆಡಿ ಆಗ್ತೀನಿ. ಯಾಕ್ರಿ ಇಷ್ಟೊತ್ತಲ್ಲಿ ರೆಡಿ ಆಗ್ತಿದ್ದೀರಾ? ರೆಡಿ ಆಗ್ತಾ ಇದೀನಿ, ಕಾಣ್ತಾ ಇಲ್ವಾ? ರೀ ನಿಮ್ನೇ ಕೇಳ್ತಾ ಇರೋದು. ಇನ್ನೇನಮ್ಮ ಮಾಡೋದು? ನೀನಂತೂ ಮನೇಲಿ ನೆಟ್ಟಿಗೆ ಊಟ ಹಾಕಲ್ಲ, ಅದಕ್ಕೆ ನಾವು ಹೊರಗಡೆ ಊಟದ ವ್ಯವಸ್ಥೆ ನೋಡ್ಕೋಬೇಕಲ್ಲ, ಅದಕ್ಕೆ ಹೋಗ್ತಾ ಇದೀನಿ. ಮಲ್ಕೋ. ನನ್ನ ಫ್ರೆಂಡ್ ಹೇಳ್ದಂಗೆ ಇವನು ಆ ಊಟ ಮಾಡಕ್ಕೆ ಹೋಗ್ತಾ ಇದ್ದಾನೋ ಏನೋ. ಹಿಂಗೆ ಬಿಟ್ಟರೆ ದಿನ ಹೊರಗಡೆ ಊಟ ಮಾಡಕ್ಕೆ ಹೋಗ್ತಾನೆ. ಇವನು ಮೊದಲು ಹೋಗೋದನ್ನ ತಡಿಬೇಕು. ನನ್ನ ಮಗ ಇವತ್ತು ಕೈ ಕೊಟ್ಟ.